ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ಗಳಾಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತಿರ್ತೀನಿ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಸೊ ನೀವು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಅಪ್ಡೇಟ್ ಸಿಗುತ್ತೆ. ನೀವು ವೀಡಿಯೋಸ್ನ ಮಿಸ್ ಮಾಡ್ದಲೇ ನೋಡ್ಬೋದು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ 27ನೇ ಕಂತಿನ ಹಣ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಜನ, ಇನ್ನೂ ಬಂದಿಲ್ಲ ಅಂತ. ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಇನ್ನೊಂದು 3-4 ದಿನ ಆಗಿರೋದ್ರಿಂದ ಹಣ ರಿಲೀಸ್ ಆಗಿ ಖಂಡಿತ ಹಣ ಬಂದೇ ಬರುತ್ತೆ. 26ನೇ ಕಂತಿನ ಹಣದ 3ನೇ ಹಂತನೇ ಈಗ ರೀಸೆಂಟಾಗಿ ಈಗ 27ನೇ ಕಂತಿನ ಹಣ ರಿಲೀಸ್ ಆಗೋಕ್ಕೂ ಒಂದು 2 ಡೇಸ್ ಮುಂಚೆ 3ನೇ ಹಂತದ ಹಣ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನು 3 ಹಂತಗಳಲ್ಲಿ ಹಣ ರಿಲೀಸ್ ಆಗುತ್ತೆ. 27ನೇ ಕಂತಿನ ಹಣ ಈಗ ಮೊನ್ನೆ ಆಗಿರೋದು, ಮತ್ತೆ ಒಂದು ವಾರ 10 ದಿನ ಬಿಟ್ಟು 2ನೇ ಕಂತಿನ ಹಣ, ಮತ್ತೆ ಒಂದು ವಾರ 10 ದಿನ ಬಿಟ್ಟು 3ನೇ ಕಂತಿನ ಹಣ, ಈ ರೀತಿ ಹಣ ಜಮೆ ಆಗುವಂಥದ್ದು. ಬಟ್ 25ನೇ ಕಂತಿಗೆ ಕಂಪೇರ್ ಮಾಡಿದ್ರೆ 26ನೇ ಕಂತಿನ ಹಣ ಸ್ವಲ್ಪ ಫಾಸ್ಟಾಗೆ ಹಾಕ್ತಾಯಿದ್ರು. ಈ ಸತಿ ಕೂಡ ಆಗ್ತಾ ಇದ್ದಾರೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ 27ನೇ ಕಂತಿನ ಹಣ ಬಂದಿದೆ ಅಂತಂದರೆ. ಅಕಸ್ಮಾತ್ ನಮಗೆ ಬಂದಿದೆಯೋ ಬಂದಿಲ್ಲ ಅಂತ ಹೇಗೆ ಗೊತ್ತಾಗಬೇಕು ಅಂತಲೇ ನೀವು ಖಂಡಿತ ಡಿ ಬಿ ಟಿ ಕರ್ನಾಟಕ ಅನ್ನೋ ಆ್ಯಪ್ನ ಪ್ಲೇಸ್ಟೋರಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದು ನೀವು ಆ್ಯಂಡ್ರಾಯ್ಡ್ ಫೋನಲ್ಲಿ ಕೂಡ ಮಾಡ್ಕೋಬೋದು. ಸೊ ಆ ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ನಿಮಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ OTP ಹಾಕಿ ಲಾಗಿನ್ ಮಾಡಬೇಕು. ನೆಕ್ಸ್ಟು ಪೇಮೆಂಟ್ ಸ್ಟೇಟಸ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ. ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ಗೃಹಲಕ್ಷ್ಮಿ ಅಂತ ನೀವು ಟ್ಯಾಪ್ ಮಾಡಿದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಕಂತಿನ ಹಣ ಬಂದಿದೆ, ಯಾವ ಡೇಟಿಗೆ ನಿಮ್ಮ ಖಾತೆಗೆ ಜಮೆ ಆಗಿದೆ, ಪ್ರತಿಯೊಂದನ್ನು ಕೂಡ ಅದರಲ್ಲಿ ತೋರಿಸ್ತಾರೆ. ಸೊ ನೀವು DBT ಕರ್ನಾಟಕ ಆ್ಯಪಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮಗೆ ಮೆಸೇಜ್ ಬರ್ತಾ ಇಲ್ಲ ಅಥವಾ ಬಂದಿದೆಯೋ ಇಲ್ಲೋ ಗೊತ್ತಾಗಬೇಕು ಅಂತಂದರೆ ಖಂಡಿತ ನೀವು ಈ ಆ್ಯಪ್ನ ಬಳಸಿ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಇಲ್ಲ ನಿಮಗೆ ಬ್ಯಾಂಕ್ ಕಡೆಯಿಂದನೇ ಮೆಸೇಜ್ ಬರುತ್ತೆ ಹಣ ಕ್ರೆಡಿಟ್ ಆಗಿರೋದ್ರ ಬಗ್ಗೆ, ಅದರಲ್ಲೂ ಕೂಡ ತಿಳ್ಕೊಬೋದು. ಇಲ್ಲ ಪಾಸ್ಬುಕ್ ನೀವು ಎಂಟ್ರಿ ಮಾಡಿಸಿದ್ದೀರಾ ಅಂದರೆ ಅದರಲ್ಲೂ ಕೂಡ ಗೊತ್ತಾಗುತ್ತೆ. ಇದು 27ನೇ ಕಂತಿನ ಹಣದ್ರ ಬಗ್ಗೆ ಆಯಿತು. ಇನ್ನು 26ನೇ ಕಂತಿನ ಹಣ ಆಗಿರ್ಬೋದು, ಅಥವಾ ಒಂದು 3-4 ಕಂತಿನ ಹಣ ಬಂದಿಲ್ಲ ಅಂತಂದರೆ ಒಂದು ಸತಿ ರೇಷನ್ ಕಾರ್ಡ್ ಸ್ಟೇಟಸ್ನ ಅಥವಾ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿದ್ದೀರಾ ಅಥವಾ ನಿಮ್ಮ ರೇಷನ್ ಕಾರ್ಡ್ಗೆ KYC ಎಲ್ಲ ಮಾಡಿಸಿದ್ದೀರಾ ಅಂತ ಚೆಕ್ ಮಾಡಿ. ಎಲ್ಲ ಸರಿ ಇದೆ ನಮ್ಮದು ಅಂತ ಅಂದರೆ, ಅಕಸ್ಮಾತ್ ನೀವು ಕೆಲವೊಂದು ಸತಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡಲ್ಲೇ ಒಂದು ಹೆಸರು ಕೊಟ್ಟಿರ್ತೀರಾ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇ ಒಂದು ಹೆಸರು ಕೊಟ್ಟಿರ್ತೀರಾ. ಸೊ ಈ ಥರ ಮಿಸ್ ಮ್ಯಾಚ್ ಆದಾಗಲೂ ಕೂಡ ಹಣ DBT ಮುಖಾಂತರ ಹಣ ಹಾಕ್ಲಿಕ್ಕಾಗಲ್ಲ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಕೆಲವು ಮಹಿಳೆಯರಿಗೆ ಹಣ ಜಮೆ ಮಾಡೋಕ್ಕೆ ಆಗ್ತಾಯಿಲ್ಲ ನಮ್ಮ DBT ಮುಖಾಂತರ ಅಂತ. ಯಾಕೆಂದರೆ ಈ KYC ಆಗಿಲ್ಲ ಅಂದರೂ ಮಾಡೋಕ್ಕಾಗಲ್ಲ. ಆಧಾರ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಅಂದರೂ ಆಗಲ್ಲ. ಹೆಸರಲ್ಲಿ ಬದಲಾವಣೆ ಇದ್ರೂ ಕೂಡ ಆಗಲ್ಲ. ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಡೆ ಏನಾದ್ರು ಮಿಸ್ಟೇಕ್ ಆಗಿದೆಯಾ ಏನು ಅಂತ. ಅಕಸ್ಮಾತ್ ಹೆಸರಲ್ಲಿ ಬೇರೆ ಬೇರೆ ಹೆಸರಿತ್ತು ಅಂತಂದರೆ ಸರಿ ಮಾಡಿಸ್ಕೊಳ್ಳಿ. ಇಲ್ಲ ಎಲ್ಲ ಸರಿ ಇದೆಯಪ್ಪ ನಮ್ಮದು, ಬಟ್ ಅಂದರೂ ಹಣ ಬರ್ತಾ ಇಲ್ಲ ಅಂದರೆ ನಿಮಗೆ ನಂಬರ್ನ ಕೊಟ್ಟಿದ್ದಾರೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ 181 ಟೋಲ್ ಫ್ರೀ ನಂಬರ್ ಇರುತ್ತೆ. ಈ ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ಚೆಕ್ ಮಾಡ್ಬೋದು ನಮಗೆ ಹಣ ಬರ್ತಾ ಇಲ್ಲ ಅಂತ. ನೀವು ರೇಷನ್ ಕಾರ್ಡ್ ನಂಬರ್ನ ಹೇಳಿದರೆ ನಿಮ್ದು ಸ್ಟೇಟಸ್ ನೋಡಿ ಚೆಕ್ ಮಾಡ್ತಾರೆ. ಯಾಕೆ ಹಣ ಬರ್ತಾ ಇಲ್ಲ, ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಬಂದಿಲ್ಲ, ನಿಮ್ಮ ಕಡೆಯಿಂದ ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಾ ಇಲ್ವೋ, ಅಥವಾ ನಿಮ್ಮ ಕಡೆಯಿಂದ ಯಾವ್ದಾದ್ರು ಲಿಂಕ್ಗಳು ಪ್ರಾಬ್ಲಮ್ ಆಗಿ ಬರ್ತಾ ಇಲ್ವೋ, ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತಾರೆ. ಸೊ ಈ 181ಗೆ ಕಾಲ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಕೂಡ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋದ್ರೆ ಅಲ್ಲೂ ಕೂಡ ಚೆಕ್ ಮಾಡಿ ಹೇಳ್ತಾರೆ ಏನಕ್ಕೆ ಬರ್ತಾ ಇಲ್ಲ ಏನು ಅಂತ. ನೀವು ಇದಿಷ್ಟಲ್ಲಿ ಯಾವ್ದಾರ ಆಪ್ಷನ್ನ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ 27ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದೆಯಾ, ಯಾವ ಜಿಲ್ಲೆಯವರು ಅಂತ ಕೂಡ ಮೆನ್ಷನ್ ಮಾಡಿ. ಹಣ ಜಮೆ ಆಗಿದ್ದರೂ ಕೂಡ ಮೆನ್ಷನ್ ಮಾಡಿ, ಹಣ ಜಮೆ ಆಗಿಲ್ಲ ಅಂದರೂ ಕೂಡ ಮೆನ್ಷನ್ ಮಾಡಿ. ಬಂದಿಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೋಬೇಡಿ, ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. 3 ಹಂತಗಳಲ್ಲಿ ಹಣ ರಿಲೀಸ್ ಆಗಿರೋದ್ರಿಂದ ಒಂದೊಂದು ಸತಿ ಮೊದಲನೇ ಹಂತದಲ್ಲಿ ಸ್ಲೋ ಮಾಡ್ತಾರೆ, ಸೆಕೆಂಡ್ನೇ ಹಂತದಲ್ಲಿ ಸ್ವಲ್ಪ ಫಾಸ್ಟಾಗಿ ಹಣ ಜಮೆ ಮಾಡ್ತಾರೆ. ಸೊ ಈಗ ಹೇಳೋಕ್ಕಾಗೋದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರಲ್ಲ, ಯಾರಿಗೆ ಜಾಸ್ತಿ ಬರ್ತಿದೆ ಯಾರಿಗೆ ಕಡಿಮೆ ಬರ್ತಿದೆ ಅಂತ. ಬಟ್ ಈ ಸತಿ ಚಿತ್ರದುರ್ಗ, ರಾಯಚೂರು, ಗದಗ,
ಬಳ್ಳಾರಿ ಈ ಪ್ಲೇಸಸ್ಗಳಲ್ಲಿ ಸ್ವಲ್ಪ ಬೇಗನೆ ಹಾಕ್ತಾ ಇದ್ದಾರೆ. ಯಾವಾಗಲೂ ಈ ಕಡೆ ಪ್ಲೇಸಸ್ಗಳಲ್ಲಿ ಸ್ವಲ್ಪ ಕಡಿಮೆ ಲೇಟಾಗಿ ಹಾಕೋರು, ಬಟ್ ಈ ಸತಿ ಆ ಪ್ಲೇಸಸ್ಸಲ್ಲಿ ಫಸ್ಟ್ ಜಾಸ್ತಿ ಜನಕ್ಕೆ ಹಾಕಿದ್ದಾರೆ. ಹಂಗಂತ ಬೇರೆ ಕಡೆ ಹಾಕಿಲ್ಲ ಅಂತಲ್ಲ, ಹಾಕಿದ್ದಾರೆ, ಬಟ್ ಆ ಪ್ಲೇಸಸ್ಗಳಲ್ಲಿ ಮಹಿಳೆಯರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಬೆಂಗಳೂರು ಆಗಿರ್ಬೋದು, ಈ ಸತಿ ಸ್ವಲ್ಪ ಹಾಸನ ಮೈಸೂರು ಈ ಕಳೆದ 2 ಹಂತದ ಹಣ ಜಮೆ ಆದಾಗಿಂದಲೂ ಅವ್ರಿಗೆ ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದಾರೆ. ಸೊ ಹೇಳೋಕ್ಕಾಗೋದಿಲ್ಲ ಯಾರಿಗೆ ಬೇಗ ಬರುತ್ತೆ ಯಾರಿಗೆ ಲೇಟಾಗಿ ಬರುತ್ತೆ ಅಂತ. DBT ಮುಖಾಂತರ ಹಾಕೋದ್ರಿಂದ ಇದೇ ಪ್ಲೇಸ್ ಜನಕ್ಕೆ ಹಾಕಬೇಕು ಅದೇ ಪ್ಲೇಸ್ ಜನಕ್ಕೆ ಹಾಕಬೇಕು ಮಾಡೋಕ್ಕಾಗಲ್ಲ. ರ್ಯಾಂಡಮ್ ಆಗಿ ಹಾಕೊಂಡು ಹೋಗ್ತಾರೆ. ಕೆಲವು ಪ್ಲೇಸಸ್ಸಿಗೆ ಜಾಸ್ತಿ ಬಂದಿರೋದಷ್ಟೇ. ಅದು ಬಿಟ್ಟರೆ ನಿಮಗೂ ಕೂಡ ಹಣ ಬಂದೇ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಹಣ ಜಮೆ ಆಗಿದೆಯೋ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಕಮೆಂಟ್ ಮಾಡಿರಲ್ಲ. ಸೊ ಕಮೆಂಟ್ ಮಾಡಿ, ಅವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.